ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡು ಅಂದರೆ ಮಳೆ ಜೊತೆ ನನ್ನ ವ್ಲಾಗ್ ನಡೆಯುತ್ತೆ. ದೋಸೆ ಜೊತೆಗೆ ಚಟ್ನಿ. ಸೊ ದಿಸ್ ಇಸ್ ಹಾವ್ ಐ ಆಮ್ ಲುಕಿಂಗ್. ಹಂಚ್ತಾ ಇದ್ದಾರೆ ಅಲ್ಲ ಮನಿ, ಫುಲ್ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಂಗೆ ನೋಡಿ ಈ ಥರ ಎಲ್ಲ ವೈಬ್ ಎಲ್ಲಿ ಸಿಗುತ್ತೆ ನಮ್ಮ ಸಿಟಿ. ಚಿನ್ನಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೆಯಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ಹ್ಯಾಪಿಲಿ ಚಾನಲ್. ಸೊ ಇವತ್ತು ಯಾವ ಕಂಟೆಂಟ್ ಜೊತೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇಟ್ ವಿಲ್ ಬಿ ಅ ಡೇ ಇನ್ ಮೈ ಲೈಫ್. ಸೊ ಈ ವ್ಲಾಗಲ್ಲಿ ಆ ಡೇ ಇನ್ ಮೈ ಲೈಫ್ ಫುಲ್ ವಿಡಿಯೋ ಬರುತ್ತೆ. ಸೊ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ, ಅದ್ರ ಜೊತೆಗೆ ನಮ್ಮ ಊರಿಗೂ ಕೂಡ ಹೋಗ್ತಾ ಇದ್ದೀವಿ. ಸೊ ಐ ಥಾಟ್ ಐ ವುಡ್ ಶೇರ್ ಆಲ್ ಆಫ್ ದ್ಯಾಟ್ ಕ್ಲಿಪ್ಪಿಂಗ್ಸ್ ವಿತ್ ಯು ಪೀಪಲ್. ಅಷ್ಟೇ ಅಲ್ಲದೆ ಗೆಟ್ ರೆಡಿ ವಿತ್ ಮೀ ಕೂಡ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಬರುತ್ತೆ ಅಂತ ನೋಡ್ಬೇಕಂದ್ರೆ ನೀವು ಫುಲ್ ವಿಡಿಯೋ ಇದು ನೋಡಲೇಬೇಕು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಮಳೆ ಏನಾದರೂ ಬಂದರೆ ಮಳೆ ಜೊತೆ ನನ್ನ ವ್ಲಾಗ್ ನಡೆಯುತ್ತೆ. ನೋಡೋಣ ಹೇಗೆ ಅಂತ ಬನ್ನಿ. ಸೊ ಈಗ ಟೈಮ್ 10:40 ಆಗಿದೆ. ತಿಂಡಿ ಮಾಡೋದಕ್ಕೆ ಲೇಟ್ ಆಗ್ತಿದೆ. ಬನ್ನಿ ಏನು ತಿಂಡಿ ಇದೆ ಅಂತ ನೋಡೋಣ. ಆಂಟಿ ಏನು ತಿಂಡಿ ಇವತ್ತು? ಇವತ್ತಾ ದೋಸೆ. ಬನ್ನಿ ದೋಸೆ ಮಾಡೋದನ್ನು ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಹಿಂಗೆ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿ ಹಾಕಿ ಉಜ್ಜಿಬಿಟ್ಟು ದೋಸೆ ಹಾಕಿದ್ರೆ ಚೆನ್ನಾಗಿ ಇದ್ದಾಳುತ್ತೆ. ದೋಸೆ ಜೊತೆಗೆ ಚಟ್ನಿ. ಸೊ ಬನ್ನಿ ಬಿಸಿ ಬಿಸಿ ದೋಸೆ ಆಗಿದ ತಕ್ಷಣ ತಿಂದು ಬಿಡೋಣ. ದೋಸೆ ಈಸ್ ರೆಡಿ. ಇಲ್ಲಿ ನಾನು ಕಿರಣ್ ಒಂದೇ ತಟ್ಟೆಲೆ ಊಟ ಮಾಡೋದು. ಆಲ್ಮೋಸ್ಟ್ ನಾವು ಮನೆಯಲ್ಲಿದ್ದರೆ ಒಂದೇ ತಟ್ಟೆಲೆ ಊಟ ಮಾಡೋದು. ಆ್ಯಂಡ್ ಫಸ್ಟ್ ತುತ್ತ ಒಂದು ನನಗೆ ಇರುತ್ತೆ. ಸೊ ನಾವು ಆಫ್ಟರ್ ಈಟಿಂಗ್ ದೋಸೆ ಇಟ್ ಇಸ್ ಕಾಫಿ ಟೈಮ್. ನನ್ನ ಹಸ್ಬೆಂಡ್ ಗೊತ್ತು ಅವಾಗ ಸ್ಪೆಷಲಿ ಆನ್ ಟ್ರಾವೆಲಿಂಗ್ ಡೇಸ್ ಅವನಿಗೆ ಕಾಫಿ ಕ್ರೇವಿಂಗ್ ಆಗುತ್ತೆ. ಸೊ ಕಾಫಿ ಮಾಡ್ತಾಯಿದ್ದೀನಿ. ಬನ್ನಿ ತುಂಬ ಸ್ಪೆಸಿಫಿಕೇಷನ್ಸ್. ಅವನಿಗಂತೂ ಸಕ್ಕರೆ ಇಷ್ಟೇ ಮೆಜರ್ಮೆಂಟಲ್ಲಿರಬೇಕು, ಕಾಫಿ ಪುಡಿ ಇಷ್ಟೇ ಮೆಜರ್ಮೆಂಟಲ್ಲಿರಬೇಕು, ಹಾಲು ಇಷ್ಟೇ ತಿಕ್ಕಾಗಿರಬೇಕು. ತುಂಬ ಕಷ್ಟ ಗುರು ಸುಧಾರಿಸೋದು. ನಿಮ್ಮ ಮನೇಲೂ ಹಾಗೇನಾ? ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಈಗ ಹಾಲು ಸ್ವಲ್ಪ ಬಾಯ್ಲಿಗೆ ಬರಲಿ, ನಾನು ಶುಗರ್ ಆಮೇಲೆ ಹಾಕ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಕಾಫಿ ಪುಡಿ ನಾವೇ ಮಿಲ್ಲಿಗೆ ಹಾಕಿ ಮಾಡಿಸ್ಕೊಂಡು ಬರೋದು. ಇದು ಕೋತಾಸ್ ಕಾಫಿ ಪುಡಿ. ಯಾರ್ಯಾರು ಇದನ್ನು ಕೇಳಿದ್ದೀರಾ ತಿಳಿಸ್ಕೊಡಿ. ಸೊ ಈಗಿದೆ ನೋಡಿ. ಸೊ ಈಗ ಕಾಫಿ ರೆಡಿ ಇದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಹೋಟೆಲ್ ಸ್ಟೈಲ್ ನೋಡಿರ್ತೀರಲ್ಲ, ಈ ಥರ ಮಾಡಿಕೊಂಡ್ರೆ ಮಾತ್ರ ಕಾಫಿ ಕುಡಿಯೋರಿಗೆ ಕುಡಿಬೇಕು ಅಂತ ಫೀಲ್ ಬರೋದು ಅಂತ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು. ಎಸ್ ದ್ಯಾಟ್ಸ್ ಆಲ್. ಹೆಂಗಿದೆ ಪಾಪ? ದೋಸೆ ತಿಂದ್ಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ರೆ ಮುಗೀತು. ಆ್ಯಸ್ ಐ ಸೆಡ್ ಬಿಫೋರ್, ಆಗಲೇ ಮಳೆ ಬರ್ತಾ ಇದೆ. ಇಟ್ಸ್ ಓಕೆ, ರೆಡಿ ಆಗೋಣ ಬನ್ನಿ. ಸೊ ನನ್ನ ಸ್ನಾನ ಆಗಿ ಮಾಯಿಶ್ಚರೈಸರ್ ಆ್ಯಂಡ್ ಪೌಡರ್ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಹಾವ್ ಐ ಆಮ್ ಲುಕಿಂಗ್. ಸಾರಿ, ಆ್ಯಸ್ ಪ್ರಾಮಿಸ್ಡ್ ನನಗೆ ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಟೈಮ್. ಬಟ್ ಯಾ, ನೆಕ್ಸ್ಟ್ ಟೈಮ್ ಖಂಡಿತ ಗೆಟ್ ರೆಡಿ ವಿತ್ ಮೀ ಅನ್ನೋದೇ ಒಂದು ವೀಡಿಯೋ ಮಾಡ್ತೀನಿ. ವ್ಲಾಗು ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಆಯಿತಾ. ನನ್ನ ಹಸ್ಬೆಂಡ್ ಪತಿದೇವ. ಬನ್ನಿ, ಟೈಮ್ ಆಗಿಬಿಟ್ಟಿದೆ. ದಿಸ್ ಈಸ್ ಹಾವ್ ಆರ್ ಲೇಡೀಸ್ ಲುಕಿಂಗ್. ಮಿಂಚ್ತಾ ಇದ್ದಾರೆ ಅಲ್ಲ ಮನಿ. ಅವರ್ ಬ್ಲ್ಯಾಕ್ ಬ್ಯೂಟಿ ಈಸ್ ರೆಡಿ ಟು ರೈಡ್. ಮಿಂಚ್ತಾ ಇದ್ದಾಳಲ್ಲ ಅವಳು. ಹಾಯ್ ಅಗೇನ್. ಸೊ ನಾವು ಟ್ರಾವೆಲಿಂಗ್ ಆಲ್ರೆಡಿ ಶುರು ಮಾಡಿದ್ದೀವಿ. ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಫುಲ್ ಕ್ಲೌಡಿ ಆಗಿದೆ. ಎನಿ ಟೈಮ್ ಇಟ್ ಮೈಟ್ ರೈನ್. ನಿಮಗೂ ತೋರಿಸ್ತೀನಿ, ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ. ಸೊ ನಾವು ಹೋಗ್ತಾ ಇರೋದು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಪಾಂಡವಪುರ ಅಂತ ಊರಿಗೆ ಹೋಗ್ತಾ ಇರೋದು. ಅಲ್ಲಿ ಫಂಕ್ಷನ್ ನಡೀತದೆ. ಏನು ಫಂಕ್ಷನ್ ಅಂತ ಅಲ್ಲಿಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಚಿಟ್ ಚಾಟ್ ಮಾಡೋಣ ಅಂತ. ನಮಗಂತೂ ಸ್ಪೆಷಲಿ ನನಗೆ ಹಳೆ ಮೈಸೂರೊಡೆ ತುಂಬ ಇಷ್ಟ ಆಗ್ತಿತ್ತು. ಬಿಕಾಸ್ ಅಲ್ಲಲ್ಲೇ ಸ್ಟಾಪ್ ಕೊಡ್ಕೊಂಡು ಅಂಗಡಿಗಳಿಗೆಲ್ಲ ನಿಲ್ಸ್ಕೋಬೋದಾಗಿತ್ತು. ನಮ್ಗೆ ಏನೇನು ಬೇಕೆಲ್ಲ ತಿಂಡಿ ತೊಗೋಬೋದಿತ್ತು. ಬಟ್ ಆದರೆ ಇವಾಗ ಒಂದೇ ಸ್ಟ್ರೆಚ್ ಇರೋದ್ರಿಂದ ಆಕ್ಸಿಸೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಹೌದು, ರೋಡ್ ಕಂಡೀಷನು, ಈ ಟ್ರಾವೆಲ್ ಟೈಮೆಲ್ಲ ಕನ್ಸಿಡರ್ ಮಾಡಿದ್ರೆ ಹೌದು ದಿಸ್ ಇಸ್ ದ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಆದರೂ ಆ ಫೀಲ್ ಕೊಡೋದಿಲ್ಲ. ನಿಮಗೂ ಹಾಗೆ ಅನಿಸುತ್ತಾ? ಆಲ್ರೆಡಿ ಎಲ್ಲ ಫುಲ್ ತಾಚಿಗೆ ಹೋಗ್ಬಿಟ್ಟಿದ್ದಾರೆ.
ಮರಿ ಒಂದಿದೆ, ತೋರಿಸ್ತೀನಿ ಸಿಂಹದ ಮರಿನ. ಅದರಲ್ಲ ಫುಲ್ ಟ್ರಾವೆಲಿಂಗ್ ಅಂದರೆ ಎಲ್ಲ ಫ್ಲ್ಯಾಟ್ ಆಗಿ ಹೋಗ್ಬಿಡ್ತಾರೆ. ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಬಿಕಾಸ್ ನಮ್ಮ ಅವ್ರನ್ನ ಆ್ಯಕ್ಟಿವ್ ಆಗಿರ್ಬೇಕಲ್ಲ ಡ್ರೈವಿಂಗಲ್ಲಿ. ಸೊ ಹೇಗೆ ಎಂಜಾಯ್ಮೆಂಟ್ ಇತ್ತು ಅಂತ ನೋಡ್ಬೇಕನ್ನ ಇನ್ಸ್ಟಾ ರೀಲ್ ಚೆಕ್ ಮಾಡಿ. ಸೊ ಫುಲ್ ಸಾಂಗ್ಸಲ್ಲಿ ಕೇಳ್ಕೊಂಡು ಫುಲ್ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಂಗೆ ಗೊತ್ತು ಕಾಪಿ ರೈಟ್ಸ್ ರೀಸನಿಂದ ನಾನು ಸಾಂಗ್ಸ್ ಇಲ್ಲಿ ಪ್ಲೇ ಮಾಡೋಕ್ಕಾಗೋದಿಲ್ಲ ಅಂತ ಸಾಂಗ್ಸ್ನ ಹಾಕೋಕ್ಕಾಗ್ತಾ ಇಲ್ಲ. ಬಟ್ ದಿಸ್ ಇಸ್ ಹೌ ವಿ ಆರ್ ಎಂಜಾಯಿಂಗ್ ದ ಟ್ರಾವೆಲ್. ನಾವು ಫುಲ್ ಹಂಸಲೇಖ ರವಿಚಂದ್ರನ್ ಸಾಂಗ್ಸೇ ಕೇಳ್ಕೊಂಡು ಹೋಗೋದು. ಬಟ್ ಇವತ್ತು ಫುಲ್ ಪುಷ್ಪ 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 ಅಂತ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಜೋಶಿ ಈ ಶೇಡ್ಸ್ ಬಂದ್ಬಿಟ್ಟಿದೆ. ಫುಲ್ ಎಲ್ಲ ನಿದ್ದೆ ಮಾಡಿ ಎದ್ದಿದ್ದಾರೆ. ಜರ್ನಿ ಹೇಗಿದೆ ಅಂತ ಕೇಳೋಣ ಬನ್ನಿ. ಹೆಂಗಿತ್ತು? ತುಂಬಾ ಚೆನ್ನಾಗೈತೆ. ಚೆನ್ನಾಗಿದೆ ಅಂತ ಹೇಳಿದ್ರೆ ಫುಲ್ ವಿಂಡೋಸ್ ಅಪ್ ಆಗಿದೆ ಆಯ್ತಾ. ಅವರಿಗೆ ಎ ಸಿ ಗಾಳಿ ಆಗೋದಿಲ್ಲ, ನ್ಯಾಚುರಲ್ ಗಾಳಿ ಬೇಕು. ಆದರೆ ಇಲ್ಲೊಬ್ರು ಇದ್ದಾರೆ ಎ ಸಿ ಬಿಟ್ಟು ಇರೋದಿಲ್ಲ. ಅದಕ್ಕೆ ಅವ್ರನ್ನ ಬರ್ತಾ ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ಏನು ಹತ್ತಿಸ್ಬಿಡ್ತೀನಿ. ಮಣ್ಣಾರಿ ಬರುತ್ತಲ್ಲ ಮಣ್ಣಾರಿ, ಅದರಲ್ಲಿ ಹತ್ತಿಸ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ಅವ್ರನ್ನ ಕಳ್ಸೋದು. ಇಷ್ಟೇ, ಇದೇ ತರಲೆ. ಗ್ಲಾಸ್ ಮಾತ್ರ ಇಳಿಸಲ್ಲ. ಕ್ಲೈಮೇಟ್ ಹೆಂಗಿದೆ ಅಂತ ಹೇಳಿದ್ರೆ ನೋಡ್ಕೊಂಬನ್ನಿ. ನ್ಯಾಚುರಲ್ ಗಾಳಿ ಬಿಟ್ಬಿಟ್ಟು ಯಾವ್ದಾವ್ದು ಇಷ್ಟು ಚೆನ್ನಾಗಿ ಕ್ಲೈಮೇಟ್ ಇದ್ರೂ ಎ ಸಿನೇ ಬೇಕು ಅಂತ ಇದ್ದಾರಪ್ಪ ಜನ. ಏನಂತೀರಾ? ಫೈನಲಿ ವಿಂಡೋಸ್ ಡೌನ್ ಆಯಿತು. ಸೊ ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಬನ್ನಿ ಸ್ಲೋಲಿ ವಿಡಿಯೋ ಮಾಡ್ತೀನಿ ನಾನು. ಫುಲ್ ಬ್ಯಾಟಿಂಗ್ ಶುರು, ಆಮೇಲೆ ಸಿಗೋಣ. ಚಿನ್ನಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೆಯಾ? ನೋಡಿದ್ರಿ ಅಲ್ಲ, ಫಂಕ್ಷನ್ ಅಂತ ಹೇಳಿದ್ರೆ ಬೀಗ್ರೂಟಕ್ಕೆ ಹೋಗಿ ಒಂದು ಒಳ್ಳೆ ಬಾಡೂಟ ಆಯಿತು. ಇವಾಗ ಹಾಗೆ ನಾವು ನಮ್ಮ ನೇಟಿವಿಗೆ ಬಂದಿದ್ದೀವಿ. ಸೊ ಬನ್ನಿ, ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗೋಣ. ಆಹಾ, ಎಷ್ಟು ಚೆಂದ ಇದೆ ಹಳ್ಳಿ ಫೀಲ್ ಮಾತ್ರ. ಹಬ್ಬ ಹರಿದಿನ ಮಾಡಿದಾಗ ಬಂದು ಇಲ್ಲೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಿದ್ದು. ಮುಂಚೆ ಇವಾಗ ದೊಡ್ಡ ನನ್ನ ಅತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗಿದ್ದಾರೆ. ಈಗ ತಾನೇ ಒಳ್ಳೆ ಬಾಡೂಟ ಆಗಿದೆ. ಬಟ್ ಆದರೂ ಕಾಫಿ ಟೀ ಅಂತ ಇರುತ್ತೆ ಅಲ್ವಾ, ನಡೀತಾ ಇದೆ. ನಡೀಲಿ. ಹಂಗಿತ್ತು ಪಾಪ ಬಾಡೂಟ? ಸೂಪರಾಗಿತ್ತು. ಸೂಪರಾಗಿತ್ತು. ಮಟನ್ ಊಟ ಅಂದರೆ ಕೇಳಬೇಕಾ? ಆದರೂ ಈ ಹಳ್ಳಿ ಮುಂದೆ ಯಾವುದೂ ಇಲ್ಲ ಅಲ್ವಾ ಪಾಪ? ಹಳ್ಳಿ ಜೀವನನೇ ಒಂಥರ ಬೆಸ್ಟ್. ಬಾವಳಕೋದು. ಇವಾಗ ಪಾಪಚ್ಚಿ ಫೋನ್ ಮಾಡಿದೆ. ಸೊ ಇಲ್ಲಿ ಎಲ್ಲರೂ ಬೂಸ್ಟ್ ಕುಡಿತಾ ಇದ್ದೀವಿ ಇನ್ ಪ್ಲೇಸ್ ಆಫ್ ಕಾಫಿ. ಈಗ ಮತ್ತೊಂದು ಜಾಗಕ್ಕೆ ಪಯಣಿಸುತ್ತಿದ್ದೇವೆ. ಈಗ ಮತ್ತೆ ಇನ್ನೊಂದು ಮನೆಗೆ ಅಂತ ನೆಲೆಸಿದ್ದೀವಿ. ನಿಮಗೂ ಹಿಂಗೇನಾ? ಊರಿಗೆ ಬಂದರೆ ಎಲ್ಲರ ಮನೆಗೂ ಒಂದ್ಸಲ ಭೇಟಿ ಕೊಟ್ಟು ಮಾತಾಡಿಸಿ ಬರಬೇಕು ಅಲ್ವಾ? ಬನ್ನಿ ಬನ್ನಿ ಹೋಗೋಣ. ಹೋಗಿ ಮಾತಾಡಿಸಿ ಇಲ್ಲೂ ಕಾಫಿ ಟೀ ಕೊಟ್ಟರೆ ಕುಡಿದು ಬರುವ. ಕೇಳೋಣ ಆಯಿತಾ? ಇನ್ನೊಂದ್ಸಲ ಇಲ್ಲಿ ಕಾಫಿ ಕೊಟ್ಟರೆ ಕುಡಿತಾನ ಇವನು ಅಂತ. ಸರಿ, ಮತ್ತೆ ಇಲ್ಲಿ ಕಾಫಿ ಕೊಟ್ಟರೆ ಕುಡಿತೀಯಾ? ಖಂಡಿತ ಇಲ್ಲ ಬಮ್ಮ. ನೋಡಿ, ಈ ಥರ ಎಲ್ಲ ವೈಬ್ ಎಲ್ಲಿ ಸಿಗುತ್ತೆ ನಮ್ಮ ಸಿಟಿಲಿ ಅಲ್ವಾ? ಇದು ತುಂಬಾ ಎಂಜಾಯ್ ಮಾಡ್ತೀನಿ ಈ ಥರ ಊರು ಹಳ್ಳಿ ಅಂತೆಲ್ಲ ಬಂದರೆ. ನೋಡಿ ಗಾಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರೆ. ಇಲ್ಲಿದೆ ನೋಡಿ ನಮ್ಮ ಕೂಸು. ಹೇಗಿದೆ ಪಾಪ? ಹೇಗಿದೆ? ತುಂಬ ಚೆನ್ನಾಗಿ. ನೀನು ಎಕ್ಸ್ಪ್ರೆಷನ್ ನೋಡಿದ್ರೆ ಚೆನ್ನಾಗಿರೋ ಥರ ಕಾಣಿಸ್ತು. ಅಣ್ಣಮ್ಮ ಆಗಿ ಬಂದಿದ್ದೀನಿ ನಾನು. ಒಂಥರ ಚೆಂದ ಈ ಥರ ಹಳ್ಳಿಗೆ ಬಂದು ಅವ್ರು ಕೊಡೋ ಅರಿಶಿನ ಕುಂಕುಮ ಹೂವು ಈ ಥರ ಎಲ್ಲ ಹಿಡ್ಕೊಂಡು ಮಿಂಚ್ತಾ ಇದೆ. ಅದೇ ಒಂದು ಫೀಲು. ಹೀಗಿದೆ ನೋಡಿ ನಮ್ಮೂರು. ಯಾರಿಗಾದರೂ ನಾಗಮಂಗಲ ಕೋಟೆ ಬೆಟ್ಟ ಕೇಳಿರ್ತೀರಾ, ಗೊತ್ತಿದ್ರೆ ಅದೇ ನಮ್ಮೂರು. ಅಲ್ಲಿ ದೂರದಲ್ಲಿ ಬೆಟ್ಟದಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಕೋಟೆ ಬೆಟ್ಟ. ಅಷ್ಟೇನಾ? ನಾನು ಅದೇ ಗ್ಯಾಪಲ್ಲಿ ರೀಲ್ಗೆ ಅಂತ ಕಂಟೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರು ನೋಡ್ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ನಾನು ಇನ್ಸ್ಟಾ ಪೇಜ್ ಬಂದು ಮಿಸ್ಟರ್ ಮಿಸ್ಟರ್ಸ್ ಹ್ಯಾಪಿ. ಸೊ ಕ್ವಿಕ್ಕಾಗಿ ಒಂದು ಕಾಫಿ ಟೀ ಬ್ರೇಕ್ ಅಂತ ಸ್ಟಾಪ್ ಮಾಡಿದ್ದೀನಿ.
ವಿ ಆರ್ ಇನ್ ಫ್ರಂಟ್ ಆಫ್ ದಂಬಾ ವೆಜ್. ಫ್ರೆಂಡ್ ಮಾತ್ರ ಕಾಫಿ ಅಂತ ಹೋಗಿದ್ದಾರೆ, ನಾವೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ವಿ. ತೋರಿಸ್ತೀನಿ ಬನ್ನಿ. ಆಂಟಿಗೆ ಕಪಾಯ್ಸ್, ಇವರು ಸ್ಟಿಕ್ಕೈಸ್, ಇವರಿಗೆ ಏನಿಲ್ಲ. ಇದೆಯಾ ಕಾಫಿ ಅಂದರೆ ಹಿಂಗಿರ್ಬೇಕು. ಕಾಫಿ ಪ್ರಿಯ. ಸೊ ಫೈನಲಿ ವಿ ರೀಚ್ಡ್ ಆರ್ ಹೋಮ್. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಈ ವಿಡಿಯೋ ನೋಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಶೋ ಯುವರ್ ಲವ್ ವಿತ್ ಸಬ್ಸ್ಕ್ರಿಪ್ಷನ್ಸ್. ಯಾ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಐ ನೋ ಐ ಮಿಸ್ಡ್ ಫ್ಯೂ ಆಫ್ ದಿ ಕಂಟೆಂಟ್ ಲೈಕ್ ಗೆಟ್ ರೆಡಿ ವಿತ್ ಮೀ. ಫಾರ್ ಶೋರ್ ಇನ್ ದ ಅಪ್ಕಮಿಂಗ್ ವಿಡಿಯೋಸ್ ಐ ವಿಲ್ ಎನ್ಶೂರ್ ಐ ಆಮ್ ಕವರಿಂಗ್ ದ್ಯಾಟ್ ಪಾರ್ಟ್ ಆಸ್ ವೆಲ್. Until then, keep supporting me and I need all your blessings and support. So see you in the next video then. Tata, bye bye.